ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಅಂಗಳ ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕಿ ಅನಂತರ ಗ್ಯಾಸ್ ಒರೆಸ್ಕೊಂಡು ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ. ಚಹಾ ಮಾಡ್ಕೋಬೇಕಂತ ಹೇಳಿ ಆಗ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ. ಗಟ್ಟಿಬೇಳೆ ಮಾಡ್ಕೋಬೇಕಂತ ಹೇಳಿ 2 ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ ರೀ. ಅದನ್ನು ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೋಬೇಕ್ರಿ. ವಾಶ್ ಮಾಡ್ಕೊಂಡ ನಂತರ 2 ಗ್ಲಾಸ್ ಕಡಲೆಬೇಳೆಗೆ 4 ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರಲ್ಲಿ 4 ವಿಜಿಲ್ ಕೂಗಿಸ್ಕೊಂಡ ನಂತರ ಸೀಟಿ ಆರಿಸಿ ಈ ಥರ ಬೇಳೆ ಕುದ್ದಿದೆ ರೀ. ಇನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟಮಾಟೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಹುಣಸೆಕಾಯಿ ಹಾಕತ್ತೀನಿ ರೀ. ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕ್ರಿ. ಒಂದು 5 ನಿಮಿಷ ಕುದಿಸ್ಕೊಂಡ ನಂತರ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದನ್ನು ಬೆಳ್ಳುಳ್ಳಿ ಕುಟ್ಕೊಂಡು ಕುದಿಯುವಂಥ ಬ್ಯಾಳಿಗೆ ನಾವೇನು ಕುಟ್ಕೊಂಡು ಇಟ್ಕೊಂಡಿದ್ದೀವಿ ನೋಡ್ರಿ, ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕಬೇಕ್ರಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ಬೇಕ್ರಿ. ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡತ್ತೀನಿ ರೀ, ಸ್ಮೆಲ್ ಚೆನ್ನಾಗಿರುತ್ತೆ ಅಂಥೇಳಿ. ಎಲ್ಲನೂ ಹಾಕಿ ಒಂದು 10 ನಿಮಿಷ ಕುದಿಸ್ರಿ. ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ 10 ನಿಮಿಷ ಕುದ್ಮೇಲೆ ನೋಡಿರಿ ಗಟ್ಟಿಬೇಳೆ ಹೀಗೆ ರೆಡಿ ಆಗ್ಯದ ನೋಡಿರಿ. ಹಾಗೆ ಈ ಕಡೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ರೀ. ಚಹಾ ಕುಡಿಬೇಕಂತೇಳಿ ಚಹಾ ಸೋಸಿಟ್ಟಿದ್ದೀವಿ ರೀ. ಸುಂಬಾ ಯಾದ್ದು ಹೇಳ ಗಜ್ಜಿ ಕೊಡ್ತೀನಿ ನೋಡ ಅಂಬುದೀಗ ಹೇಳ, ನಾ ತಿಕ್ತೀನಿ ಹೇಳು. ಶಾನೆ ಬಂಗಾರ ಆ ಕಾಬಿ ಕರ್ಕೊಂಡು ಒಳಗೆ ಹೋಗು. ಕಡೆ ಹಂಗಿಲ್ಲಮ್ಮ, ಕಡಿಬೇಡೋ ಕಬಿ ಹೋಗ. ಹೇಳ ತಂಡೆಗೆ ಹೇಳಿಲ್ಲಿದ ಎಲ್ಲ ಗೊತ್ತಿತ್ತು. ಶಾನೆ ಹೇಳು. ಹೋಗಿ ಅದು ಬಾಂಡೆ ತಿಕ್ಕಬಾರ್ದಪ್ಪು. ಹೋಗ ಹೇಳು, ನೀ ಬಾಂಡೆ ತಿಕ್ಕಬಾರ್ದು. ಇಷ್ಟು ಎಲ್ಲ ಬಾಂಡೆ ತೊಳ್ಕೊಂಬಂದು ಇಟ್ಟ್ಯಾರಿ. ಅಂಗಡಿಗೆ ಬರಕ್ಕೆ ಲೇಟ್ ಆಗ್ತಿತ್ತು ಅಂಥೇಳಿ ಹಂಗೆ ಚಪಾತಿ ಮಾಡಕ್ಕೆ ಕೂತೀನಿ ರೀ. ಇಲ್ಲಿ ನನ್ನ ಮಗನಿಗೆ ಊಟಕ್ಕೆ ಕೊಟ್ಟಿದ್ದೀನಿ ರೀ. ಗಾಡಿ ಎಷ್ಟು ಬರ್ತೈತ್ರಿ ಈಗ ಸಾಲಿದು. ಅಂಗಡಿಗೆ ಬಂದು ಅಂಗಡಿ ಕಸ ಹುಡುಗಿ ದೇವ್ರ ಪೂಜೆ ಮಾಡಿ ಈ ಥರ ಪೂಜೆ ದೀಪ ಹಚ್ಚೋದಿನ ಕಡೆ ಹಚ್ಚಿ ಎಲ್ಲ ಸ್ಕಾರ್ಫ್ ಕೈಯಷ್ಟೆಲ್ಲ ಹೊರಗಡೆ ಸಿಗಿಸಿ ಈ ಥರ ಅಂಗಡಿ ಮುಂಜಾನೆ ಬೆಳಗ್ಗೆ ಈ ಥರ ಕೆಲಸ ಇರ್ತೈತೆ ನೋಡ್ರಿ. ಈಗ ಎಲ್ಲ ಫ್ರಿಜ್ ಒಳಗೆ ಮಾಲ್ ಖಾಲಿ ಆಗಿತ್ತು. ಸ್ಟಿಂಗ ಮಾಜಾ ಎಲ್ಲ ತಂದು ಹಾಕಿ ಅಂಗಡಿನ ರೆಡಿ ಮಾಡ್ಕೊಂಡು. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.